ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತದೆ. ಶತಮಾನಗಳ ಕನಸು. ಆದರೆ ಈಗ ರಾಮ ಜನ್ಮಭೂಮಿ ಹೋರಾಟದ ವಿಚಾರ ಇದೆಯಲ್ಲ, 31 ವರ್ಷಗಳ ಹಿಂದಿನ ವಿಚಾರ ಈಗ ರೀಓಪನ್ ಆಗಿ ಒಬ್ಬರನ್ನ ಪೊಲೀಸರು ಬಂಧಿಸಿದ್ರು. ಈಗ ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನ ಖಂಡಿಸಿ ಶಹರ ಠಾಣೆಯ ಪೊಲೀಸ್ ಠಾಣೆ ಮುಂದೆ ಧರಣಿ ನಡೆಸುತ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಇನ್ಸ್ಪೆಕ್ಟರ್ ಹಾಗೂ ತಹಶೀಲ್ದಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಿನ್ನೆ ತಡರಾತ್ರಿವರೆಗೂ ಕೂಡ ಧರಣಿ ಆಗುತ್ತೆ. ಭಜನೆ ಮಾಡ್ತಾರೆ. ಭಜನೆ ಮಾಡೋ ಮೂಲಕ ಠಾಣೆಯ ಮುಂಭಾಗದಲ್ಲಿ ಕೂತು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಕೊನೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಪ್ರವೇಶದಿಂದಾಗಿ ಎಲ್ಲವೂ ಕೂಡ ಸಮಾಧಾನ ಪಡಿಸುವಂತ ಕೆಲಸಗಳಾಗುತ್ತೆ. ನೋಡಿ, ಒಂದು ರಾಮ ಜನ್ಮಭೂಮಿ ಹೋರಾಟ ಕೇಸ್ 31 ವರ್ಷದ ಬಳಿಕ ಆರೋಪಿಯ ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇದು. 31 ವರ್ಷದ ಹಿಂದೆ ನಡೆದಿದ್ದಂಥ ಪ್ರಕರಣ, ಅದಕ್ಕೀಗ ಮರುಜೀವ ಕೊಟ್ಟಿದ್ದಾರೆ ನಿನ್ನೆಯಿಂದ. ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಬಂಧನದ ಭೀತಿ ಕೂಡ ಈಗ ಶುರುವಾಗ್ತಾ ಇದೆ. 3 ದಶಕಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸದ್ಯ ಹುಬ್ಬಳ್ಳಿಯ ಶಹರ ಪೊಲೀಸರು ಅಂದಿನ ಆರೋಪಿಗಳಿಗಾಗಿ ಏಕಾಏಕಿ ಹುಡುಕಾಟವನ್ನ ನಿನ್ನೆಯಿಂದ ಆರಂಭ ಮಾಡಿದ್ದಾರೆ. 31 ವರ್ಷದ ಬಳಿಕ ಶ್ರೀಕಾಂತ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆರೋಪ ಕೇಳಿ ಬರ್ತಾ ಇರೋದು ನೋಡಿ, ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಒಬ್ರು ಮುಸ್ಲಿಂ ಅವರಾಗಿದ್ದಾರೆ, ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಿದ್ದಾರೆ. 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅವರ ಪೈಕಿ 3ನೇ ಆರೋಪಿಯಾಗಿದ್ದಂಥವರು ಶ್ರೀಕಾಂತ್ ಪೂಜಾರಿ.